ಸ್ನೇಹಿತರೆ ನೋಡ್ಬೋದು ಕಂಪ್ಲೀಟ್ ಇದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಚಿಗುರು. ನಮ್ಮ ಸಾಯಿಲ್ ಕೇರ್ ಅನ್ನೋ ಪ್ರಾಡಕ್ಟ್ ಇವರು ಫಸ್ಟು ಕೊಟ್ಟಿದ್ದಾರೆ, ನಮ್ಮ ಶೇತು ಮತ್ತು ಆಮೇಲೆ NPK ಅನ್ನೋದು ಕೊಟ್ಟಿದ್ದಾರೆ ಸ್ನೇಹಿತರೆ. ಕಂಪ್ಲೀಟ್ ಗಿಡದಲ್ಲಿ ಚಿಗುರು ಅನ್ನೋದು ಕಂಪ್ಲೀಟ್ ತುಂಬ ಚೇಂಜಸ್ ಆಗಿದೆ ನೋಡ್ಬೋದು. ಮತ್ತು ಗಿಡ ಕೂಡ ನೋಡ್ಬೋದು ಯಾವ ಥರ ಇದೆ ಅಂತ ನೋಡಿ. ಈ ಕೊಂಬೆ ಕಂಪ್ಲೀಟ್ ಎಲ್ಲ ಒಂಥರ ಏನೋ ಎಲ್ಲೋ ಅಂತ ಏನು ಹೇಳ್ತಾರೆ ಎಲ್ಲೋ ಇದೆ. ಸೊ ಅದೇ ರೀತಿ ನೀವು ನೋಡೋದಾದರೆ ಈ ಭಾಗದಲ್ಲಿ ಸೇಮ್ ಇದೇ ಇದರಲ್ಲಿ ನೀವು ಚಿಗುರು ಗಮನಿಸ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಚಿಗುರು ಕೂಡ ಫಾರ್ಮೇಷನ್ ಆಗ್ತಾ ಇದೆ. ಸೊ ಮತ್ತು ಆಮೇಲೆ ಈ ಭಾಗದಲ್ಲಿ ಕೂಡ ನೋಡ್ಬೋದು ರೋಗ ಅನ್ನೋದು ತುಂಬ ಜಾಸ್ತಿ ಇದೆ. ಕಡ್ಡಿ ನೀವು ಅಬ್ಸರ್ವ್ ಮಾಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇನ್ನೇನು ಇದರಲ್ಲಿ ಚಿಗುರು ಬರೋದೇ ಇಲ್ಲ ಅಂತ ಅವರು ಗಿಡ ನಮ್ಮದ್ರಲ್ಲಿ ಏನು ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳ್ತಾಯಿದ್ರು. ಈಗ ನೋಡಿ ಸ್ನೇಹಿತರೆ ಚಿಗುರು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟು ತೋಟದಲ್ಲೆಲ್ಲ ಬೇರೆ ಬೇರೆ ತೋಟದಲ್ಲೆಲ್ಲ ಇದೇ ರೀತಿ ಪ್ರಾಬ್ಲಮ್ಸ್ ಇರುತ್ತೆ. ಸೊ ನೀವು ನಮ್ಮದು ಸಾಯಿಲ್ ಕೇರ್ ಅನ್ನೋ ಪ್ರಾಡಕ್ಟ್ ನೀವು ಖಂಡಿತ ನೀವು ಬಳಕೆ ಮಾಡ್ಬೋದು. ಯಾವ ಥರ ಇದೆ ನೀವು ಗಮನಿಸ್ಬೋದು ಸ್ನೇಹಿತರೆ. ಮತ್ತು ಇದರಲ್ಲೂ ಕೂಡ ನೀವು ಗಮನಿಸ್ಬೋದು ಚಿಗುರು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಚಿಗುರು ಬಂದಿದೆ ಸ್ನೇಹಿತರೆ. ಸೊ ಗಿಡ ಆಲ್ಮೋಸ್ಟ್ ಹಾಳಾಗಿದೆ, ಬಟ್ ಈಗ ಚಿಗುರು ತುಂಬ ಚೆನ್ನಾಗೆಲ್ಲ ಬರ್ತಾ ಇದೆ ಸ್ನೇಹಿತರೆ. ನೀವು ಗಮನಿಸ್ಬೋದು ಈಗ ಗಿಡನೂ ನೋಡ್ಬೋದು. ಮತ್ತು ನಾನು ಹಳೆ ವಿಡಿಯೋ ಕೂಡ ನಾನು ಅಟ್ಯಾಚ್ ಮಾಡ್ತೀನಿ ಸ್ನೇಹಿತರೆ. ಇದರಲ್ಲಿ ನೀವು ನೋಡ್ಬೋದು ನೋಡಿ ಕಂಪ್ಲೀಟ್ ಈಗ ಇದ್ರಾಗ ಫುಲ್ ಹೂವು ಇತ್ತು. ಓಕೆ, ಹಾಂ, ಕಡಿಮೆ ಆಗ್ಬಿಡ್ತು. ಹಾಂ. ಅದೇ ಇನ್ನು ತಿರ್ಗಾ ದೀಪಾವಳಿಗೆ ಫುಲ್ ಹೂವು ಬರುತ್ತೆ. ಓಕೆ, ಹಾಂ. ಇದು ಹಂಗೆ ತಾನಪ್ಪ, ಒಂದು 15-20 ದಿವಸ ಕಡಿಮೆ ಆಗುತ್ತೆ. ಹೌದೌದು. ವಿನಾಯಕನಪ್ಪ ಒಂದು 100 kg ಕೊಯ್ತಾ ಇದ್ದೆ.